ಏನ್ರಿ ಶೋಭಾ ಮೇಡಮ್ ಅವ್ರೆ, ಇವತ್ತೇನ್ರಿ ವಿಶೇಷ? ಇವತ್ತ ಹ್ಮ್ ಎಗ್ ರೈಸ್ ಮಾಡಕ್ ಹೊಂಟೇವ್ರಿ. ಹ್ಮ್ ಎಗ್ ರೈಸ್ ತಿನ್ನಂಗಾಗಿತ್ತ, ಹ್ಮ್ ಅದಕ್ಕೆ ಎಗ್ ರೈಸ್ ಮಾಡಕ್ ಹೊಂಟೇನ್ರಿ. ಏನೇನ್ ತಗಂದಿ ಸಾಮಗ್ರಿನ? ಈಗ ಬರ್ರಿ ತೋರಿಸ್ತಾನೆ. ಎಲ್ಲಿ? ರೈಸ್, ಹ್ಮ್ ಅನ್ನ, ಹ್ಮ್ ಹೆಚ್ಚಿದ ಮೆಣಸಿನ್ಕಾಯಿ, ಹ್ಮ್ ಉಳ್ಳಾಗಡ್ಡಿ, ಹ್ಮ್ ಟೊಮೆಟೊ ಹಣ್ಣು, ಹ್ಮ್ ಶುಂಠಿ ಪೇಸ್ಟ್, ಹ್ಮ್ ಮಸಾಲೆ ಮಸಾಲ ಪುಡಿ ಪುಡಿ, ಎಣ್ಣೆ ತಟ್ಟಿ. ಮತ್ ಕೊತ್ತಂಬರಿ ಸೊಪ್ಪು ಇಲ್ಲ ಅಲ್ರಿ? ಕೊತ್ತಂಬರಿ ಸೊಪ್ಪು ಇಲ್ಲ, ಆದ್ರೂ ಮಾಡಿ ತೋರಿಸ್ತಾರೆ. ಹೌದಾ? ಹ್ಮ್ ಆಯ್ತು, ಕೊತ್ತಂಬರಿ ಇದ್ರೂ ಚೆನ್ನಾಗತ್ತಲ್ಲ. ಇನ್ನೂ ಚೆನ್ನಾಗಿತ್ತು. ಕೊತ್ತಂಬರಿ ಸೊಪ್ಪು ಇಲ್ಲ, ಅದು ತಂದಿರ್ತವಿ, ಕೊಳಿತೈತಿ. ಇದಾಗದ್ರ ಸಂಬಂಧನ ಈಗ ಖಾಲಿ ಆಗ್ಯಾಬಿಟ್ಟು ತರ ಇಲ್ದಾನ. ಹೌದಾ? ಜಾಸ್ತಿ ಚಲೋ ಮಾಡಲ್ಲ ಹಂಗಾರ? ಹಚ್ಚೋದ ಈಗ ತಗಲ್ಲ. ಬಾಳಿ ಮಸ್ತ್ ಐತಲ್ಲೋ. ನೋಡಿ. ಒಂದ್ ಎಗ್ ರೈಸ್ ಅಲ್ಲ ಸೊಬ, ಅದು ಭಾಳ ಇರೋ ಲೆಕ್ಕಕ್ಕಂದ್ರೆ ಒಂದ್ ಎಗ್ ರೈಸ್ ಅಂಗಡಿ ಇಟ್ಬಿಡು ಸುಮ್ಮ. ಹಂಗಂದೆ ಹ್ಮ್ ಮುಂದ್ ನೋಡೋಣ ಅಂತಡಿ. ಮುಂದ್ ನೋಡ್ತಿ. ಆಯ್ತು. ಹಂಗ ಹೇಳಿ ಅಂದ್ರೆ ಹ್ಮ್ ಮಾಡೇ ಬಿಡೋಣ ಅದು ಒಂದು. ಹೌದಾ? ಹ್ಮ್ ಏನೀಗ? ಸರಿ, ಸ್ವಲ್ಪ ಬಾಳ್ ಕಾಯ್ಲಿ, ಹ್ಮ್ ಎಣ್ಣೆ ಹಾಕಿದ್ರತ್ತ. ಆಮೇಲೆ ಈಗ ಯಾಕೆ ಬಾಳೆ ಜೊತೆಗೆ ಎಣ್ಣೆ ಕಾಯ್ತೈತಿ? ಹ್ಮ್ ಅಡಿಗೆ ಎಣ್ಣೆ. ಅಡಿಗೆ ನಮ್ ಕಿಲಾಡಿ ಕುಕಿಂಗ್ ಡೈಲಾಗ್ ಅದು. ನೀವು ಎಣ್ಣೆ ನನ್ ಸ್ವಲ್ಪ ವಾಯ್ಸ್ ಆಮೇಲೆ ಏರ್ ಬರ್ತದ. ಹೌದಾ? ಅಡಿಗೆ ಎಣ್ಣೆ ಅಂತ. ನಿಮ್ದು ಸಿಂಪಲ್ ಆಗಿ ಎಣ್ಣೆ ಅಷ್ಟ. ಎಣ್ಣೆ ಅಷ್ಟ ಸಿಂಪಲ್ ಆಗಿ ಹಾಕ್ತಾರೆ. ನೆಕ್ಸ್ಟ್ ಏನೀಗ? ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹೌದಾ? ಈಗ ಕುದಿಬೇಕೇನ ಅದೇನು ಕೈ ಆಡ್ತಿ? ಯಾವಾಗ? ಇವತ್ತ ನಾಳೆ? ನೆಕ್ಸ್ಟ್ ಏನವ ಶೋಭಾ ಮೇಡಮ್? ನೆಕ್ಸ್ಟ್ ಏನ? ಈರುಳ್ಳಿ ಹಾಗಲ್ಲ ಮತ್ತೆ ಹಾಕ. ಕೈಯಾಡು ಬಿರಿಯಾನಿ. ನಿನ್ನ ಕೈಯ ಪಾತ್ರೆ ಉಳಿಯಂಗಿಲ್ಲ ಅನ್ನೋದು ಗೊತ್ತಾಯ್ತು ನನಗೆ. ಮೆಣಸಿನ್ಕಾಯಿ, ಟೊಮೆಟೊ ಹಣ್ಣು ಹಾಕ. ಮಟ ಮಧ್ಯಾಹ್ನ ಎಗ್ ರೈಸನ್ ಬೈಕ್ ಯಾಕೆ ಬಂತಾವ ನಿನಗೆ? ಮತ್ತು ನನಗೆ ಅದೇನಂತ ಕುತ್ಕೊಂಡಿದ್ನೆ, ಬೇಜಾರಾಗಿತ್ತು. ನನ್ನ ಮಗಳು ಶಾಲೆಂದ್ರ ಈಗ ಬಂದ್ಲ. ಬಂದ ಮೇಲೆ ಆಕಿ ಒಂದ್ ಸ್ವಲ್ಪ ಏನಾರ ತಿನ್ನಾಕ್ಬೇಕಿತ್ತ, ಅದಕ್ಕೆ ಎಗ್ ರೈಸ್ ಮಾಡಕತ್ತಿ. ಆಕಿ ಆತು, ನನ್ಗೂ ಆತು. ಬ್ಯಾಳಿ ಸಾರ ಆಯ್ತು ಉಣ್ಣವ ಅನ್ನೆ. ಒಂದ್ ಮಮ್ಮಿ ಅಂದ್ರ ನನ್ಗ ಆತ, ಆಕಿ ಆತ ಅಂದ್ರ. ಹೌದೇನವ? ಎಗ್ ರೈಸ್ ಚೆನ್ನಾಗಿ ಆಗೈತೆ. ಹೌದಾ? ಹೇಗೆ ಕಳ್ಳಿ? ಸರಿ ಸರಿ ಸರಿ. ಎಲ್ಲಿ ನಿಮ್ಮ ಒಂದು ಎಗ್ ರೈಸ್ ಎಲ್ಲಿ ಅಂತ ಮಾತು ನೋಡ. ನೋಡ್ರಿ ಎಷ್ಟು ಉಪ್ಪು ಹಾಕವ, ನೋಡಿ ಹಾಕವ. ಮತ್ತೊಂದು ಇದನ್ನ ಸುರ್ವಿ. ಇಲ್ಲ ರುಚಿಗೆ ಎಷ್ಟು ಬೇಕು ಅಷ್ಟ. ಮತ್ತ ಕಾಪಿ ತಗೋಣ ಅಂತಾನೆ. ತಗರ ಮೆಣಸಿನ್ಕಾಯಿ ಜಮಾಸಾಕಿ ಸ್ವಲ್ಪ ನೋಡಿ ಹಾಕ. ಅದಕ್ಕೆ ಸ್ವಲ್ಪ ಹಾಕ್ತಾನೆ. ಮತ್ತ ಇಲ್ಲೇ ಮಸಾಲೆ ಪುಡಿ ಐತಿ. ಮೆಲ್ಕ ಬರ್ತಾ ಇದೆ. ತಿರು. ಕೊತ್ತಂಬರಿ ಸೊಪ್ಪು ಇದ್ರೆ ಇನ್ನೂ ಚೆನ್ನಾಗಿತ್ತು. ಕೊತ್ತಂಬರಿ ಸೊಪ್ಪು ಇದ್ದಿದ್ರೆ ಇನ್ನೂ ಚೆನ್ನಾಗಿತ್ತು. ನಾವು ಅದನ್ನ ಹೇಳಿದ್ವಿ ನೋಡಿ. ಎಗ್ ರೈಸ್ ಮಾಡ್ದಂಗೆ ಕೊತ್ತಂಬರಿ ಸೊಪ್ಪು ನೆನಪು. ಕೊತ್ತಂಬರಿ ಈಸ್ ಮಿಸ್ಸಿಂಗ್. ಯಾಕವ ನನ್ನ ಒಳಗಡೆ ಹಂಗೆ ಹೋಗ್ತೀಯ ಅದನ್ನ? ಎಗ್ ರೈಸ್ ನೋಡಿ ಇಲ್ಲ, ಉಂಡೆಲ್ ಮಾಡಲೆ ಹಿಂಗ ಅವ್ರ ಹಿಂಗ್ ತಲೆ ಮೇಲೆ ಹಿಂಗ್ ಸುತ್ತ ತಗಂತಾರ. ನೀನ್ ಹೆಂಗ್ ತಗಂತಿ? ಹೆಂಗಾರ ಮತ್ತೆ ಮುಂದೆ ಹಂಗೆ ಇರ್ಬೇಕಂದ್ರೆ ಈಗ ಟ್ರೈ ಮಾಡ್ಬೇಕಂತ. ಟ್ರಯಲ್. ಓರಿ ಅದ ಹಂಗ ಅಲ್ಲಿ ತಿರುಗೋದು ಇಲ್ಲಿ ತೋರಿಸ್ತಾವ. ಇಲ್ಲಿ ಹಿಡಿಬಿಟ್ಟು ಹಿಂಗದ ಅನ್ನೋಗಿ ಹಿಂಗ್ ಮಾಡೋದಲ್ಲ. ಹಿಂಗ್ ಅದ ಅಂಗಡಿ ಇಕ್ತಾರ ಅಂತ. ಮತ್ತೆ ಇದ್ರ ಮೇಲೆ ಅದಕ್ಕ ನೀವು ಬಟ್ರ ಅನ್ನೋದು ನಿಮ್ಗೆ ಜಾಸ್ತಿ. ನೀವು ಕಿರಾಣಿ ಕುಕಿಂಗ್ ಎಲ್ಲ ಮಾಡಿ ರೂಢಿ ಐತಿ. ಈಗ ತತ್ತಿ ಹಾಕ್ತ ನೋಡಿ. ಈಗ ಹಾಕ್ರಿ. ಅದಕ್ಕೆ ಕಲಿಸ್ಕೊಡ್ರಿ ಅನ್ನಂಗ ನಿಮ್ಗೆ. ನೋಡ್ಕೋಬೇಕಿಲ್ಲ ಈಗ ಇಷ್ಟ. ವೆರಿ ಸಿಂಪಲ್. ಹಿಂಗೆ ಅಂತ ಇರಬೇಕು.
ಹೆಂಗ ಕೈ ಹಿಂಗ್ ತಿಕ್ತಾ ಇರ್ಬೇಕು ಹಿಂಗ. ಅಲ್ಲೇನ ಕಳ್ಳ ಏನ ಮಾಡಕ್ ಕುಂತಾರಲ್ಲೇ ಆರ್ಡರ್ ಮಾಡ್ತಾರ ಅವ್ರು. ಹಿಂಗ್ ಸರ್ಕಂತಾರಲ್ಲ ಅದು ಭಟ್ರು ಅಡಿಗೆ ಮಾಡ್ತಿದ್ದಾರೆ. ಇಷ್ಟೇ ವೆರಿ ಸಿಂಪಲ್. ಅಡ್ಡಿ ಇಲ್ಲ ಅಡ್ಡಿ ಇಲ್ಲ, ಕೈ ಹೇಳ್ಕೊಟ್ಟದ್ಕ ವರ್ಕ್ ಆತ. ಸೊಬ್ಬ ಮೇಡಮ್ ಹೇಳ್ರಿ. ಈಗ ಅದೆಲ್ಲ ಪಲ್ಯ ನೀವ ರೆಡಿ ಮಾಡಿದ್ರಿ, ನಾವೇನಲ್ಲ. ಈಗ ನಾವು ರೈಸ್ ಯಾಕೆ ಕೈ ಇರ್ತವೆ ತೋರ್ಸ್ಬಾ ಇದನ್ನೀಗ. ಹೆಂಗೈತಿ? ಬರೀ ಚೌಟ ಅಳಿಸ್ತೀವಿ. ಅದ ಒಂದು ನೀವು ನಮ್ನ ಇಟ್ಕಂದ್ರಿ ಇಲ್ಲಿ, ಇಲ್ಲಾಂದ್ರೆ ಇಟ್ಕೊಂತದಲ್ಲ ನೀವು ತಾಯಿ ಮಕ್ಕಳು. ಯಾಕೆ ಏನ್ ಮಾಡಿದ್ವಿ ನಾವ್ ಅಂತದ? ಅಲ್ಲ ಹಿಂಗ ಹಿಂಗ ಒಂದು ಇಟ್ಕಂದ್ರಿ ಅಂದೆ. ಇಲ್ಲ ಅಂದ್ರೆ ಇಲ್ಲಾಂದ್ರೆ ಇಲ್ಲ ಇಟ್ಕೊಂತದಲ್ಲ ನೀವು. ಎದಕ್ ಕಳಿಸ್ತಿದ್ವಿ? ಯಾರಿಗೆ ಗೊತ್ತ? ನಿಮಗೆ ಗೊತ್ತ. ಎಲ್ಲ ಗುಡಿ ಗುಂಡವ್ರಿಗೆ ಕಳಿಸ್ತಿದ್ರಿ ಹಂಗ ಯಾರಿಗೆ ಗೊತ್ತ? ಹಂಗೆ ಕಪ್ಪ ಯಾರಿಗೆ ಗೊತ್ತೇವ? ಏನು ತಾಯಿ? ನೋಡಿ ಎಗ್ ರೈಸ್ ನಾವ್ ನೋಡೋರ್ ಬೇ ನೀರ್ ಬರ್ಬೇಕಲ್ಲೇ. ಎಗ್ ರೈಸ್ ರೆಡಿ. ಏನತ್ರಿ? ಎಗ್ ರೈಸ್ ರೆಡಿ. ರೆಡಿ ಆಯ್ತು. ತಿನ್ನೋದಷ್ಟ ಈಗ. ಒಟ್ಟ ಸತಿ ಬಡ ಬಡ ಪ್ಲೇಟ್ಗೆ ಹಾಕಿ ಕೊಡ್ಬೇಕು ಈಗ. ಆತ್ರಿ. ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಳ್ಳಾಗಡ್ಡಿ ಉದುರಿಸ್ಬಿಟ್ರೆ ಹೇಳ್ತೀನಿ ಸ್ಟೋರಿ ಅದ್ರದ. ಉಳ್ಳಾಗಡ್ಡಿ ಅದಾವ, ಕೊತ್ತಂಬರಿ ಸೊಪ್ಪು ಇಲ್ಲ. ಕೊತ್ತಂಬರಿ ಸೊಪ್ಪಿಲ್ಲ. ಓಕೆ ಓಕೆ ಆಯ್ತು. ನಿಂಬೆಹಣ್ಣು ಇಡ್ತಾನೆ ಮತ್ತೆ. ನಿಂಬೆಹಣ್ಣು ಅದಾವ? ಕೊತ್ತಂಬರಿ ಸೊಪ್ಪು ಒಂದ ಮಿಸ್ಸಿಂಗ್. ಉಳ್ಳಾಗಡ್ಡಿ ಹಾಕ ಸ್ವಭಾವ ಉದುರ್ಸ್ ಮ್ಯಾಲೆ. ನಿಂಬೆಹಣ್ಣೆ ಒಂದು ತಟ ಏಟೆ ಬೀಜ ಬಿದ್ದು ರಸ ಬದ್ದು. ಹೌದಾ? ಬೀಜ ತೆಗಿವ ಮೊದ್ಲು ಅವನು. ಅಲ್ಲಿ ಅಬ್ಬಾ ಬಾ 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 ಸೂಪರ್ ಐತೆ. ಮಗಳ ನೀ ತಗ. ಹೌದಪ್ಪ ಹೌದಪ್ಪ, ಶೆಲ್ಕೆಲ್ಲ ಅದಾಗತ್ತಲ್ಲ. ಇದು ದೊಡ್ಡ ಶೆಲ್ಕ್ ಇದು. ತಿಂತ ನಾನು ಎಗ್ ರೈಸ್ ಬಾರಿ ಮಸ್ತ್ ಮಾಡ್ಕೊಟ್ಟಿ. ಅಲ್ರಿ ನಾ ಮಾಡಿದ್ನು ನೀ ಮಾಡಿದ್ನು ಒಂದು ತಿಳಿಲೇ ಇಲ್ಲ ಅದು. ಹೌದಾ? ಒಟ್ಟು ಎಗ್ ರೈಸ್ ಮಸ್ತ್ ಆಗಿತ್ತು. ಆದ್ರೆ ಇಬ್ರು ಸೇರಿ ಒಟ್ಟು ಮಾಡಿದ್ವಲ್ಲ ಎಗ್ ರೈಸ್. ಚೆನ್ನಾಗಿತ್ತು ಎಗ್ ರೈಸ್. ಭೂಮಿಕಾ ಹೆಂಗಿತ್ತು ಎಗ್ ರೈಸ್? ಅಲ್ವ ಇಲ್ಲಿ ನೋಡುವ, ಇಲ್ಲಿ ಎಗ್ ರೈಸ್ ಹೆಂಗಿತ್ತು? ಎಗ್ ರೈಸ್ ಹೆಂಗಿತ್ತು ಹೇಳಮ್ಮ. ಇದು ಯಾಕಂದ್ರೆ ರಿಯಾಕ್ಷನ್ ಆಟ ಆಯ್ತು ಇವತ್ತು. ವಿಡಿಯೋ ಹೆಂಗಿತ್ತು ಅನ್ನೋದ ಕಮೆಂಟ್ ಮುಖಾಂತರ ತಿಳಿಸ್ರಿ. ಎಲ್ಲರಿಗೂ ಧನ್ಯವಾದಗಳು.